Welcome to Namma KPSC. This is Manohar, Aptitude and Reasoning faculty. So today we will be discussing what are the key difference between IBPS PO and IBPS clerk exams. Exam wise ಏನ್ ಡಿಫರೆನ್ಸ್ ಇದೆ. ಸೊ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ ಸ್ಟೂಡೆಂಟ್ಸ್ ಗೆ. ಎಲ್ಲಾ ಕನ್ಫ್ಯೂಷನ್ ಇವತ್ತು ಕ್ಲಿಯರ್ ಮಾಡಕ್ ನೋಡೋಣ. ಸೊ IBPS PO ವರ್ಸಸ್ IBPS clerk. ಸೊ ಏನೇನ್ ಡಿಫರೆನ್ಸ್ ಇದೆ ನೋಡೋಣ. ಫಸ್ಟ್ ಥಿಂಗ್ ಎಕ್ಸಾಮ್ಸ್ ಐಬಿಪಿಎಸ್ ಯಾವ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ ಅಂದ್ರೆ ಒಂದು PO ಎಕ್ಸಾಮ್ ಇನ್ನೊಂದು ಕ್ಲರ್ಕ್ ಎಕ್ಸಾಮ್ ಕಂಡಕ್ಟ್ ಮಾಡುತ್ತೆ. ಸೊ ಎರಡಕ್ಕೂ ಅಪ್ಲೈ ಮಾಡಬಹುದಾ ಅಂದ್ರೆ ಖಂಡಿತ ಎರಡಕ್ಕೂ ಅಪ್ಲೈ ಮಾಡಬಹುದು. ಸೊ ಇದೇ ತರ ಪ್ಯಾರಲಲ್ಲಿ ನೀವು SBI PO, SBI ಕ್ಲರ್ಕ್, IBPS RRB PO, RRB ಕ್ಲರ್ಕ್ ಇದೆಲ್ಲದಕ್ಕೂ ಅಪ್ಲೈ ಮಾಡಬಹುದು. ಅಲಾಂಗ್ ವಿತ್ ದಿಸ್ SSC, RRB, SSC ಅಲ್ಲಿ ಅಪ್ಲೈ ಮಾಡಿರೋರು ಬ್ಯಾಂಕಿಗೆ ಅಪ್ಲೈ ಮಾಡಬಹುದಾ? ಸೊ ಅದೇನು ಡಿಪೆಂಡೆನ್ಸಿ ಇರೋದಿಲ್ಲ. ಇಲ್ಲೂ ಕೂಡ PO ಅಪ್ಲೈ ಮಾಡಿರೋರು ಕ್ಲರ್ಕ್ಗೂ ಅಪ್ಲೈ ಮಾಡಬಹುದು. ಯಾವುದೇ ರೀತಿ ಅಂದ್ರೆ ಡಿಪೆಂಡೆನ್ಸಿ ಇರೋದಿಲ್ಲ. ಸೊ POಗೂ ಅಪ್ಲೈ ಮಾಡಿ ಕ್ಲರ್ಕ್ಗೂ ಅಪ್ಲೈ ಮಾಡೋದು ಬೆಟರ್ ಇರುತ್ತೆ. ನೆಕ್ಸ್ಟ್ ಜನರಲಿ ಆಸ್ಪಿರೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಎರಡು ಎಕ್ಸಾಮ್ ಗೆ ಪ್ರಿಪೇರ್ ಆಗ್ತಾ ಇರ್ತಾರೆ. ದಿ ರೀಸನ್ ಈಸ್ ವೆನ್ ಯು ಆರ್ ಪ್ರಿಪೇರಿಂಗ್ ಫಾರ್ IBPS PO ಎಕ್ಸಾಮ್ ಡಿಫಿಕಲ್ಟಿ ಲೆವೆಲ್ ಸ್ವಲ್ಪ ಜಾಸ್ತಿ ಇರುತ್ತೆ ಕಂಪೇರ್ ಟು IBPS ಕ್ಲರ್ಕ್ ಎಕ್ಸಾಮ್. ಸೊ ನೀವು PO ಗೆ ಡೈರೆಕ್ಟ್ ಆಗಿ ಪ್ರಿಪೇರ್ ಆಗ್ತಾ ಇದೀರಾ ಅಂದ್ರೆ ಸೇಮ್ ಪ್ರಿಪರೇಷನ್ ಇಸ್ ಮೋರ್ ದನ್ ಸಫಿಶಿಯಂಟ್ ಫಾರ್ ಯುವರ್ ಕ್ಲರಿಕಲ್ ಎಕ್ಸಾಮ್, IBPS ಕ್ಲರ್ಕ್ ಎಕ್ಸಾಮ್. ಮತ್ತೆ ಅದಕ್ಕೆ ಸಪರೇಟ್ ಪ್ರಿಪರೇಷನ್ ಏನೂ ಬೇಕಾಗೋದಿಲ್ಲ. ಸೊ ಹಾಗಾಗಿ ನೀವು PO ಒಂದ್ ಎಕ್ಸಾಮ್ ಗೆ ಪ್ರಿಪೇರ್ ಆದ್ರೆ ಯು ಕ್ಯಾನ್ ಆಲ್ವೇಸ್ ಗಿವ್ IBPS ಕ್ಲರ್ಕ್ ಎಕ್ಸಾಮ್ ಆಸ್ ವೆಲ್. ಸೊ ಎಕ್ಸ್ಟ್ರಾ ಪ್ರಿಪರೇಷನ್ ಏನು ಬೇಕಾಗೋದಿಲ್ಲ. ನಾಟ್ ಇವನ್ 1% ಆಫ್ ಎಕ್ಸ್ಟ್ರಾ ಪ್ರಿಪರೇಷನ್ ಇಸ್ ರಿಕ್ವೈರ್ಡ್ ಹಿಯರ್. ದೆನ್ ಕೀ ಡಿಫ್ರೆನ್ಸ್ ಏನೇನ್ ಇದೆ ಅಂತ ನಮ್ಗೆ ಫಸ್ಟ್ ಎಲ್ಲಿ ಡಿಫ್ರೆನ್ಸ್ ತುಂಬಾ ಬರುತ್ತೆ ಅಂದ್ರೆ ಓನ್ಲಿ ಇನ್ ದಿಸ್ ಏಜ್ ಕ್ರೈಟೀರಿಯಾ. ಸೊ IBPS PO ದಲ್ಲಿ ಏಜ್ ಕ್ರೈಟೀರಿಯಾ ಬಂದು 20 to 30 ಇಯರ್ಸ್ ಇರುತ್ತೆ. 20 ಇಯರ್ಸ್ ಮಿನಿಮಮ್ ಇರುತ್ತೆ, 30 ಇಯರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ದೆನ್ ಕ್ಲರಿಕಲ್ ಗೆ 20 ಇಯರ್ಸ್ ಮಿನಿಮಮ್, 28 ಇಯರ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ಆಫ್ಟರ್ 28 ಇಯರ್ಸ್ ಯು ಕಾಂಟ್ ಅಪ್ಲೈ ಫಾರ್ clerical exam. But however ಇಲ್ಲಿ depending on the category to which we belong to, SC ದಿವಾ, ST ದಿವಾ, OBC ದಿವಾ, ನಾನ್ ಕ್ರಿಮಿ ಲೇಯರ್, ಕ್ರಿಮಿ ಲೇಯರ್, ದೆನ್ EWS ಬರ್ತೀವಾ ಅಥವಾ ಜನರಲ್ ಕ್ಯಾಟಗರಿ, ಡಿಪೆಂಡ್ಸ್ ಆನ್ ದಟ್. ಸ್ವಲ್ಪ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ, ಒಂದೊಂದು ಕ್ಯಾಟಗರಿಗೆ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಸೊ ಬಿಯಾಂಡ್ 30 ಕೂಡ ಒಬ್ಬೊಬ್ಬರಿಗೆ ಅವಕಾಶ ಇರುತ್ತೆ ಬರೆಯೋದಕ್ಕೆ. ಬಟ್ ಜನರಲ್ ಆಗಿ ನಾನು ಹೇಳೋದಾದ್ರೆ 30 ಇಯರ್ಸ್ ಇದೆ ಮ್ಯಾಕ್ಸಿಮಮ್ ಏಜ್ ಫಾರ್ IBPS PO ಅಂಡ್ 28 ಇಯರ್ಸ್ ಇದೆ ಮ್ಯಾಕ್ಸಿಮಮ್ ಏಜ್ ಫಾರ್ IBPS ಕ್ಲರ್ಕ್. ದೆನ್ ಬೋತ್ ಎರಡೂ ಎಕ್ಸಾಮ್ಗೆ ನಮಗೆ ಗ್ರಾಜುಯೇಷನ್ ಬೇಕಾಗತ್ತೆ. ಗ್ರಾಜುಯೇಷನ್ ಆಗಿದ್ದವರು ಮಾತ್ರ ಅಪ್ಲೈ ಮಾಡಕ್ಕಾಗತ್ತೆ. ಇಲ್ಲಿ ನಮ್ಗೆ ಒಂದೊಂದ್ಸಲ ಸ್ಟೂಡೆಂಟ್ಸ್ಗೆ ಒಂದು ಕನ್ಫ್ಯೂಷನ್ ಇರುತ್ತೆ. ಲೈಕ್ IBPS PO ದವ್ರಿಗೆ ಗ್ರಾಜುಯೇಷನ್ ಬೇಕಾದ್ರೆ ಕ್ಲರಿಕಲ್ ಅವ್ರಿಗೆ 12th ಪಾಸ್ ಆಗಿದ್ರೆ ಸಾಕು ಅಂತ. ಆ ತರ ಏನೂ ಇಲ್ಲ. ಎರಡೂ ಎಕ್ಸಾಮ್ IBPS PO ಮತ್ತೆ IBPS ಕ್ಲರ್ಕ್ ಎರಡೂ ಎಕ್ಸಾಮ್ಗೆ ನಮ್ಗೆ ಗ್ರಾಜುಯೇಷನ್ ಕಂಪಲ್ಸರಿ ಇರಬೇಕಾಗತ್ತೆ. ಫೈನಲ್ ಇಯರ್ ಸ್ಟೂಡೆಂಟ್ಸ್ ಏನಾದ್ರು ಅಪ್ಲೈ ಮಾಡ್ತಾ ಇದ್ದೀರಾ ಅಂದ್ರೆ ವಿತ್ ಇನ್ ಯುವರ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗಿಂತ ಮುಂಚೆ ಆದ್ರೂ ನಿಮ್ಗೆ ನಿಮ್ಮ ಹತ್ರ ಮಾರ್ಕ್ಸ್ ಕಾರ್ಡ್ ಇರ್ಬೇಕಾಗತ್ತೆ. ದೆನ್ ರಿಕ್ವೈರ್ಮೆಂಟ್ ಮಿನಿಮಮ್ ಮಾರ್ಕ್ಸ್ ಏನಾದ್ರು ರಿಕ್ವೈರ್ಮೆಂಟ್ ಇದೆಯಾ ಅಂದ್ರೆ ಆತರ ಯಾವುದೇ ಮಿನಿಮಮ್ ಮಾರ್ಕ್ಸ್ ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಇವಾಗ ಪ್ರೈವೇಟ್ ಕಂಪನೀಸ್ಗೆ ಅಪ್ಲೈ ಮಾಡ್ತಾ ಇದೀವಿ ಅಂದ್ರೆ ಒಂದು ಸ್ಪೆಸಿಫಿಕೇಶನ್ಸ್ ಇರುತ್ತೆ. ಲೈಕ್ 60% ನೀವು ತಗೊಂಡಿರ್ಲೇಬೇಕು. ಎಲ್ಲಾ ಸೆಮ್ ಅಲ್ಲೂ ನಿಮ್ಗೆ 60% ಬಂದಿರಬೇಕು. 12th ಅಲ್ಲಿ ಮಿನಿಮಮ್ 75% ಇರಬೇಕು, ಅಥವಾ 10th ಅಲ್ಲಿ ಮಿನಿಮಮ್ 75% ಇರಬೇಕು. 12th ಅಲ್ಲಿ 60% ಇರಲೇಬೇಕು. ಅಂಡ್ ದಿಸ್ ಒನ್ ಇನ್ ಗ್ರಾಜುಯೇಷನ್ 50% ಅಬೋವ್ ಇರಬೇಕು. ಎಲ್ಲಾ ಸೆಮ್ ಅಲ್ಲಿ ಅಗ್ರಿಗೇಟ್ ಮೇಂಟೈನ್ ಮಾಡಿರ್ಬೇಕು. ಈ ತರ ಎಲ್ಲ ರೂಲ್ಸ್ ಇರುತ್ತೆ. ಬಟ್ ನಮ್ಗೆ IBPS ಅಲ್ಲಿ ಆತರ ಯಾವುದೇ ರೂಲ್ಸ್ ಇಲ್ಲ. ನೀವು ಜಸ್ಟ್ ಪಾಸ್ ಆಗಿದ್ರು ಸಾಕು. 35 ತಗೊಂಡು ಪಾಸ್ ಆಗಿದ್ರು ಯು ವಿಲ್ ಬಿ ಎಲಿಜಿಬಲ್ ಟು ರೈಟ್ ದಿ ಎಕ್ಸಾಮ್. ಸೊ ಮಿನಿಮಮ್ ಮಾರ್ಕ್ಸ್ ಏನು ರಿಕ್ವೈರ್ಮೆಂಟ್ ಇರೋದಿಲ್ಲ. ನೆಕ್ಸ್ಟ್ ವಾಟ್ ಆರ್ ದಿ ಪ್ಯಾಟರ್ನ್ ಅಂಡ್ ಸೆಲೆಕ್ಟೆಡ್ ಕ್ವಶನ್ಸ್ ಅಲ್ಲಿ. ದೆನ್ PO ದಲ್ಲಿ ಇದು ಬಂದು ಎಕ್ಸಾಮ್ ಪ್ಯಾಟರ್ನ್ ಬಂದು ಪ್ರಿಲಿಮ್ಸ್ ಇರುತ್ತೆ. ಪ್ರಿಲಿಮ್ಸ್ ಕ್ಲಿಯರ್ ಆಗಿರೋರು ಮೈನ್ಸ್ ಬರೀಬಹುದು. ಮೈನ್ಸ್ ಕ್ಲಿಯರ್ ಆಗಿರೋರ್ನ ಇಂಟರ್ವ್ಯೂ ಕರೀತಾರೆ. ದೆನ್ ಇದು ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ. ಡಿಫಿಕಲ್ಟಿ ಲೆವೆಲ್ ಅಲ್ಲಿ ಕೂಡ ವೇರಿ ಆಗುತ್ತೆ. ಬಟ್ ಕ್ಲರಿಕಲ್ ಅಲ್ಲಿ ಪ್ರಿಲಿಮ್ಸ್ ಇರುತ್ತೆ. ಪ್ರಿಲಿಮ್ಸ್ ಕ್ಲಿಯರ್ ಆದ್ರೆ ಮೈನ್ಸ್ ಇರುತ್ತೆ. ಮೈನ್ಸ್ ಕ್ಲಿಯರ್ ಆದ್ರೆ ಇಂಟರ್ವ್ಯೂ ಏನು ಅಟೆಂಡ್ ಮಾಡೋ ಹಾಗಿರೋದಿಲ್ಲ. ಕ್ಲರಿಕಲ್ಗೆ ಡೈರೆಕ್ಟ್ ಆಗಿ ಮೈನ್ಸ್ ಕ್ಲಿಯರ್ ಆದ ತಕ್ಷಣ ನಿಮ್ಗೆ ಶಾರ್ಟ್ ಲಿಸ್ಟ್ ಆಗಿದ್ರೆ ಯು ವಿಲ್ ಬಿ ಅಪಾಯಿಂಟೆಡ್ ಆಸ್ ಎ ಕ್ಲರ್ಕ್ ಇನ್ ದಿ PSB. ದೆನ್ ಬೋತ್ ಹ್ಯಾವ್ ಸೆಕ್ಷನಲ್ ಕಟ್ ಆಫ್ ಅಂಡ್ ಟೈಮ್ ಕಟ್ ಆಫ್. ಏನಂದ್ರೆ ಓವರ್ ಆಲ್ ಕಟ್ ಆಫ್ ಇರುತ್ತೆ, ಸೆಕ್ಷನಲ್ ಕಟ್ ಆಫ್ ಇರುತ್ತೆ. ಸೆಕ್ಷನಲ್ ಕಟ್ ಆಫ್ ಅಂದ್ರೆ ಈಗ ಆಪ್ಟಿಟ್ಯೂಡ್ ಅಲ್ಲಿ ನೀವು ಮಿನಿಮಮ್ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು. ದೆನ್ ರೀಸನಿಂಗ್ ಅಲ್ಲಿ ನೀವು ಮಿನಿಮಮ್ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕು. ಇಂಗ್ಲಿಷ್ ಅಲ್ಲಿ ಮಿನಿಮಮ್ ಇಷ್ಟು ಮಾರ್ಕ್ಸ್ ತೆಗಿಲೇಬೇಕಂತ ಇರುತ್ತೆ. ದಟ್ ಇಸ್ ಫಸ್ಟ್ ಥಿಂಗ್. ದೆನ್ ಟೈಮ್ ಲಿಮಿಟ್ ಕೂಡ ಇರುತ್ತೆ. ಅಂದ್ರೆ ಎಲ್ಲಾ ಸೆಕ್ಷನ್ಗೂ ಪ್ರಿಲಿಮ್ಸ್ ಅಲ್ಲಿ ಹೇಳೋದಾದ್ರೆ ಎಲ್ಲಾ ಸೆಕ್ಷನ್ಗೂ 20 ಮಿನಿಟ್ಸ್ ಟೈಮ್ ಲಿಮಿಟ್ ಇರುತ್ತೆ. ಬಿಯಾಂಡ್ 20 ಮಿನಿಟ್ಸ್ ನೀವು ಅದು ಆಟೋಮೆಟಿಕ್ ಆಗಿ ಎಕ್ಸಿಟ್ ಆಗುತ್ತೆ ದಟ್ ಸೆಕ್ಷನ್. ನೀವು ಕ್ವಾಂಟಿಟೇಟಿವ್ ಆಪ್ಟಿಟ್ಯೂಡ್ ಬರೀತಾ ಇದ್ದೀರಾ ಅಂತ ಅನ್ಕೊಂಡ್ರೆ 20 ಮಿನಿಟ್ಸ್ ಆದ ತಕ್ಷಣ ಅದು ಆಟೋಮೆಟಿಕಲಿ ನೆಕ್ಸ್ಟ್ ಸೆಕ್ಷನ್ ಏನಿರುತ್ತೆ ಅದಕ್ಕೆ ಶಿಫ್ಟ್ ಆಗ್ಬಿಡುತ್ತೆ. ಸೊ ಟೈಮ್ ಲಿಮಿಟ್ ಇರುತ್ತೆ ಎಲ್ಲಾ ಸೆಕ್ಷನ್ಗಳಿಗೂ. ನೆಕ್ಸ್ಟ್ PO ದಲ್ಲಿ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅಂದ್ರೆ ಆಸ್ ಎ PO ಲೋನ್ ಪ್ರಪೋಸಲ್ ಇರ್ಬೋದು, ಸೂಪರ್ವಿಷನ್, ದೆನ್ ಪಬ್ಲಿಕ್ ರಿಲೇಷನ್ ಇದೆಲ್ಲ ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಬಟ್ ಆಸ್ ಎ ಕ್ಲರ್ಕ್ ನಿಮ್ದು ಟ್ರಾನ್ಸಾಕ್ಷನ್ ಡೈಲಿ ಡೇ ಟು ಡೇ ಟ್ರಾನ್ಸಾಕ್ಷನ್ ಇರುತ್ತೆ. ಡೇ ಟು ಡೇ ಬ್ಯಾಂಕಿಂಗ್ ಆಪರೇಷನ್ಸ್ ಏನಿರುತ್ತೆ ಅದನ್ನೆಲ್ಲ ನೋಡ್ಕೊಳ್ಳೋದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು PO ಆಗಿರೋರು ಅಸಿಸ್ಟೆಂಟ್ ಮ್ಯಾನೇಜರ್ ಆಗಿ ಪ್ರಮೋಟ್ ಆದಾಗ ದೇ ಶುಡ್ ಟೇಕ್ ಕೇರ್ ಆಫ್ ಆಲ್ ದಿ ಎಂಟೈರ್ ಬ್ರಾಂಚ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅದೆಲ್ಲ ಅವ್ರ ಮೇಲೆನೆ ಇರುತ್ತೆ. ಸೊ ಕ್ಲರಿಕಲ್ ಅಲ್ಲಿ ನಿಮ್ಗೆ ಏನೇ ಎರರ್ ಆಗಿದ್ರು ಅಲ್ಟಿಮೇಟ್ಲಿ ಇಟ್ ವಿಲ್ ಕಮ್ ಟು ದಿ ಅಸಿಸ್ಟೆಂಟ್ ಮ್ಯಾನೇಜರ್ ಅಥವಾ ಮ್ಯಾನೇಜರ್ಗೆ ಬರುತ್ತೆ. ಸೊ ಹಾಗಾಗಿ ಮ್ಯಾನೇಜರ್ ಆರ್ PO ಪೋಸ್ಟ್ ಏನಿರುತ್ತೆ ಇದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರೋದು ಕಂಪೇರಿಟಿವ್ಲಿ ಕ್ಲರಿಕಲ್.
ದೆನ್ ಪ್ರಮೋಷನ್ ಎವ್ರಿ 2 to 3 years ಪ್ರಮೋಷನ್ ಆಗುತ್ತೆ. ಇಲ್ಲಿ ಕೂಡ 2 to 3 years ಅಥವಾ 4 years ಅಲ್ಲೆಲ್ಲ ಪ್ರಮೋಷನ್ ಆಗ್ತಾ ಇರುತ್ತೆ. ಅಂಡ್ ಮ್ಯಾಕ್ಸಿಮಮ್ ಇಲ್ಲಿ ನೀವು ತುಂಬಾ ಅರ್ಲಿ ಏಜ್ ಅಲ್ಲಿ ಲೈಕ್ 20 years ಗೆ ನೀವೇನಾದ್ರೂ ಅಪಾಯಿಂಟ್ಮೆಂಟ್ ಆಗ್ಬಿಟ್ರೆ ಲೈಕ್ ಜನರಲ್ ಮ್ಯಾನೇಜರ್, ಸೀನಿಯರ್ ಜನರಲ್ ಮ್ಯಾನೇಜರ್, ಮ್ಯಾನೇಜಿಂಗ್ ಡೈರೆಕ್ಟರ್ ಆಗೋವರೆಗೂ ಕೂಡ ಚಾನ್ಸಸ್ ಇರುತ್ತೆ. ಬಟ್ ಕ್ಲರಿಕಲ್ ಆಗಿ ನೀವು ಜಾಯಿನ್ ಆದಾಗ MD ತನಕ ಹೋಗೋದು ಸ್ವಲ್ಪ ಡೌಟ್ ಇರುತ್ತೆ. ಬಟ್ ನೀವು GM ಅಥವಾ ಸೀನಿಯರ್ GM ಅಂದ್ರೆ ಜನರಲ್ ಮ್ಯಾನೇಜರ್, ಸೀನಿಯರ್ ಜನರಲ್ ಮ್ಯಾನೇಜರ್, ಜನರಲ್ ಮ್ಯಾನೇಜರ್ ವರ್ಗೂ ರೀಚ್ ಆಗ್ಬೋದು. ಹೇಗಿರುತ್ತೆ ಅಂದ್ರೆ ಕ್ಲರಿಕಲ್ ಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಬರ್ತಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಮೇಲೆ ಮ್ಯಾನೇಜರ್ ಬರ್ತಾರೆ, ಮ್ಯಾನೇಜರ್ ಮೇಲೆ ದೆನ್ ಬ್ರಾಂಚ್ ಮ್ಯಾನೇಜರ್ ಮೇಲೆ ಇನ್ನೊಂದು ರೀಜನಲ್ ಮ್ಯಾನೇಜರ್ ಅಂತ ಬರ್ತಾರೆ, ಅದಾದ್ಮೇಲೆ ಸೆಂಟ್ರಲ್ ಮ್ಯಾನೇಜರ್ ಅಂತ ಬರ್ತಾರೆ, ಅದಾದ್ಮೇಲೆ ಜನರಲ್ ಮ್ಯಾನೇಜರ್, ಸೀನಿಯರ್ ಜನರಲ್ ಮ್ಯಾನೇಜರ್. ಸೊ ಈ ತರ ಹೋಗ್ತಾ ಹೋಗುತ್ತೆ ಲ್ಯಾಡರ್, ನಿಮ್ದು ಪ್ರಮೋಷನ್ ಲ್ಯಾಡರ್ ಈ ತರ ಹೋಗ್ತಾ ಇರುತ್ತೆ. ಸೊ ಡಿಪೆಂಡಿಂಗ್ ನಿಮ್ಗೆ ಯಾವಾಗ ಪೋಸ್ಟಿಂಗ್ ಆಗಿದೆ ಎವ್ರಿ 2 to 3 years ಅಥವಾ 3 to 4 years ಅಲ್ಲಿ ನಿಮ್ಗೆ ಪ್ರಮೋಷನ್ ಆಗ್ತಾ ಇರುತ್ತೆ. ಪ್ರಮೋಷನ್ ಜೊತೆ ನಿಮ್ಗೆ ಸ್ಯಾಲರಿ ಕೂಡ ಹೈಕ್ ಆಗ್ತಾ ಇರುತ್ತೆ. Then both roles offer internal promotion, as I discussed just now. Internal promotion ಇದ್ದೇ ಇರುತ್ತೆ ಎಲ್ಲಾ ಪೋಸ್ಟ್ ಅಲ್ಲೂ, ಇದು ವೆದರ್ ಇಟ್ ಇಸ್ PO or clerk, internal promotions ಹೋಗ್ತಾ ಇರುತ್ತೆ. ದೆನ್ ಸ್ಯಾಲ್ರಿ ಇಲ್ಲಿ ಕಂಪೇರಿಟಿವ್ಲಿ PO ಗೆ ಸ್ವಲ್ಪ ಜಾಸ್ತಿ ಸ್ಯಾಲ್ರಿ ಇರುತ್ತೆ ಕಂಪೇರ್ ಟು ದಿ ಕ್ಲರ್ಕ್. ಬಟ್ ಹವೆವರ್ ಹೈಕ್ ಕೂಡ ಹಂಗೆ ಇರುತ್ತೆ ಎರಡಕ್ಕೂ. ಸೊ ಜನರಲಿ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಟಾರ್ಗೆಟ್ PO ಟಾರ್ಗೆಟ್ ಮಾಡ್ತಾ ಇರಿ, ಪ್ಯಾರಲಿ ಕ್ಲರ್ಕ್ ನು ಬರೀತಾ ಇರಿ. ಸೊ ಕ್ಲರ್ಕ್ ಗೆ ನಾವು ಇಟ್ಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ. ಸೊ ಫಸ್ಟ್ ವಿ ಶುಡ್ ಟಾರ್ಗೆಟ್ ಫಾರ್ PO ಎಕ್ಸಾಮ್. ಯಾಕಂದ್ರೆ ನಾನು ಅವಾಗಲೇ ಹೇಳ್ದಾಗೆ PO ಎಕ್ಸಾಮ್ ಗೆ ನೀವು ಪ್ರಿಪೇರ್ ಆಗ್ತಾ ಇದೀರ ಅಂದ್ರೆ ಡೈರೆಕ್ಟ್ಲಿ ಯು ಕ್ಯಾನ್ ಆಲ್ವೇಸ್ ಗಿವ್ ಕ್ಲರಿಕಲ್ ಎಕ್ಸಾಮ್, ನಾಟ್ ಇವನ್ 1% ಚೇಂಜ್ ಇನ್ ದಿ ಸಿಲೆಬಸ್. ಸೊ ಹಾಗಾಗಿ ಯು ಶುಡ್ ಆಲ್ವೇಸ್ ಟಾರ್ಗೆಟ್ ಫಾರ್ PO. ದೆನ್ ಏನೇನು ಲ್ಯಾಂಗ್ವೇಜಸ್ ಗೊತ್ತಿರಬೇಕು ಅಂತ ಹೇಳಿದ್ರೆ, PO ದಲ್ಲಿ ನಿಮ್ಗೆ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಇರೋದಿಲ್ಲ. ಬಿಕಾಸ್ ನೀವು ಎಲ್ಲಾದ್ರೂ ಪೋಸ್ಟಿಂಗ್ ಆಗ್ಬೋದು, ನಿಮ್ಗೆ ಥ್ರೂ ಔಟ್ ಇಂಡಿಯಾ ಎಲ್ಲಾದ್ರೂ ಪೋಸ್ಟಿಂಗ್ ಆಗ್ಬೋದು. ಜನರಲಿ ಪ್ರಿಫರ್ ಮಾಡ್ತೀವಿ ನಾವು, ಲೈಕ್ ನೀವು ಪೋಸ್ಟಿಂಗ್ ಯಾವ ರೀಜನಲ್ ಆಗಿರ್ತೀರ ಲೋಕಲ್ ಲ್ಯಾಂಗ್ವೇಜ್ ಗೊತ್ತಿದ್ರೆ ಒಳ್ಳೇದು. ಬಟ್ ಗೊತ್ತಿಲ್ಲ ಅಂದ್ರೂ ನಡೆಯುತ್ತೆ, ನಿಮ್ಗೆ ಕಲಿಯೋದಕ್ಕೆ ಟೈಮ್ ಇರುತ್ತೆ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಲರ್ಕ್ ಎಕ್ಸಾಮ್, ನೀವು ಮ್ಯಾಂಡೇಟರಿ ಆ ರೀಜನಲ್ ಲ್ಯಾಂಗ್ವೇಜ್ ಕಲಿಯಲೇಬೇಕಾಗುತ್ತೆ. ಬಿಕಾಸ್ ಮ್ಯಾನೇಜರ್ಗೆ ಹೋಲಿಸ್ಕೊಂಡ್ರೆ ಕ್ಲರ್ಕ್ ತುಂಬಾ ಪಬ್ಲಿಕ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇರೋದು ಅಥವಾ ಪಬ್ಲಿಕ್ ಜೊತೆ ಜಾಸ್ತಿ ಡೀಲ್ ಮಾಡೋರು ಕ್ಲರ್ಕ್ ಆಗಿರೋದ್ರಿಂದ ಕ್ಲರಿಕಲ್ ಗ್ರೇಡ್ ಅವ್ರಿಗೆ ರೀಜನಲ್ ಲ್ಯಾಂಗ್ವೇಜ್ ಕಂಪಲ್ಸರಿ ಆಗಿರುತ್ತೆ. ಒಂದೊಂದ್ಸಲ ಏನಾಗಿರುತ್ತೆ, ನೋಟಿಫಿಕೇಶನ್ ಹೇಳಿರ್ತಾರೆ ರೀಜನಲ್ ಲ್ಯಾಂಗ್ವೇಜ್ ಗೊತ್ತಿರಲೇಬೇಕು ಕಂಪಲ್ಸರಿ, ಅಥವಾ ಲ್ಯಾಂಗ್ವೇಜ್ ಪ್ರೊಫಿಲಿಯನ್ಸಿ ಟೆಸ್ಟ್ ಅಂತ ಕೂಡ ಮಾಡ್ತಾರೆ ಒಂದೊಂದ್ ಕಡೆ. ಸೊ ಅದು ಗೊತ್ತಿದ್ರೆ ಅದನ್ನು ಕ್ಲಿಯರ್ ಮಾಡ್ಬೇಕಾಗತ್ತೆ. ಅದೊಂದು ಸ್ಟೇಜ್ ಇರುತ್ತೆ. ಬಟ್ ನೀವು ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೂ ಕೂಡ ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತಾರೆ ಅವ್ರು. ವಿತಿನ್ 6 months ನೀವು ಕಲಿಬೇಕು, ವಿತಿನ್ 1 year ಕಲಿಬೇಕು, ಆ ತರ ಟೈಮ್ ಇರುತ್ತೆ. ದೆನ್ ಸ್ಟೇಟ್ ಪೋಸ್ಟಿಂಗ್, ನಿಮ್ ಸ್ಟೇಟ್ ಅಲ್ಲೇ ಪೋಸ್ಟಿಂಗ್ ಆಗುತ್ತೆ ಇಫ್ ಯು ಕ್ಲಿಯರ್ ದಿಸ್ ಒನ್ ಕ್ಲರಿಕಲ್ ಎಕ್ಸಾಮ್. ಬಟ್ PO ಎಕ್ಸಾಮ್ ನೀವು ಕ್ಲಿಯರ್ ಮಾಡಿದಾಗ ನಿಮ್ ಸ್ಟೇಟ್ ಅಲ್ಲೇ ಪೋಸ್ಟಿಂಗ್ ಬರುತ್ತೆ ಅಂತ ಹೇಳೋದಕ್ಕೆ ಗ್ಯಾರಂಟಿ ಇರೋದಿಲ್ಲ. ಯು ಕ್ಯಾನ್ ಬಿ ಪೋಸ್ಟೆಡ್ ಎನಿವೇರ್ ಇನ್ ಇಂಡಿಯಾ ಬಿಕಾಸ್ ದಿಸ್ ಇಸ್ ನ್ಯಾಷನಲ್ ಪೋಸ್ಟಿಂಗ್. ದೆನ್ ವೇಕೆನ್ಸೀಸ್ ಕಂಪೇರ್ ಮಾಡಿದ್ರೆ ಕ್ಲರಿಕಲ್ ವೇಕೆನ್ಸೀಸ್ ಆಬ್ವಿಯಸ್ಲಿ ಜಾಸ್ತಿ ಇರುತ್ತೆ ಕಂಪೇರ್ ಟು ದಿ ಪೋಸ್ಟ್. ಬಿಕಾಸ್ ನೀವು ಯಾವುದೇ ಒಂದು ಬ್ರಾಂಚ್ ತಗೊಂಡ್ರೆ 4-5 ಜನ ಕ್ಲರ್ಕ್ಗೆ ಒಬ್ರು ಮಾತ್ರ ಮ್ಯಾನೇಜರ್ ಇರ್ತಾರೆ. ಸೊ ವೇಕೆನ್ಸಿನೂ ಅದೇ ತರ ಬರುತ್ತೆ. ಲೈಕ್ ಜಾಸ್ತಿ ವೇಕೆನ್ಸೀಸ್ ನಮಗೆ ಕ್ಲರಿಕಲ್ಗೆ ಬರುತ್ತೆ ಕಂಪೇರ್ ಟು ದಿ PO. ದೆನ್ ಅಗೇನ್ PO ಸ್ವಲ್ಪ ಟಫ್ ಇದೆ ಕಂಪೇರ್ ಟು ಕ್ಲರಿಕಲ್. ವೇಕೆನ್ಸಿ ಕಮ್ಮಿ ಇರೋದು, ಮತ್ತೆ ವೇಕೆನ್ಸಿ ಕಮ್ಮಿ ಇರೋದ್ರಿಂದ PO ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಟಫ್ ಇರುತ್ತೆ. ದೆನ್ ಕಾಮನ್ ಪ್ರಿಪರೇಷನ್ ಸ್ಟ್ರಾಟಜಿ, ಆಸ್ ಐ ಸೆಡ್ ಬಿಫೋರ್, ಎರಡಕ್ಕೂ ಏನು ಅಂತ ವ್ಯತ್ಯಾಸ ಇರೋದಿಲ್ಲ ಪ್ರಿಪರೇಷನ್ ಅಲ್ಲಿ. ದೆನ್ ಸಿಮಿಲಾರಿಟೀಸ್ ಪ್ರಿಲಿಮ್ಸ್ ಇಸ್ ಕ್ವಾಲಿಫೈಯಿಂಗ್. ಪ್ರಿಲಿಮ್ಸ್ ಅಲ್ಲಿ ನಿಮ್ಗೆ ಏನೇನ್ ಮಾರ್ಕ್ಸ್ ಬಂದಿರುತ್ತೆ ಅದು ಕ್ವಾಲಿಫೈಯಿಂಗ್ ನೇಚರ್ ಅಲ್ಲಿ ಇರುತ್ತೆ. ಸೊ ಇದು ಯಾವುದೇ ಮಾರ್ಕ್ಸ್ ನೀವು ಇದರಲ್ಲಿ ಪ್ರಿಲಿಮ್ಸ್ ಅಲ್ಲಿ ಸ್ಕೋರ್ ಮಾಡಿದ್ರೆ ಯಾವುದೇ ಮಾರ್ಕ್ಸ್ ನಿಮ್ ಮೈನ್ಸ್ ಅಲ್ಲಿ ಆಗಿರ್ಬೋದು, ಮತ್ತೆ ಮುಂದಕ್ಕೆ ಅದೆಲ್ಲೂ ಕನ್ಸಿಡರ್ ಆಗೋದಿಲ್ಲ, ಜಸ್ಟ್ ಕ್ವಾಲಿಫೈಯಿಂಗ್ ಇನ್ ನೇಚರ್. ಅದು PO ಎಕ್ಸಾಮ್ ಅಲ್ಲಿ ಆಗಿರ್ಬೋದು, ಕ್ಲರ್ಕ್ ಎಕ್ಸಾಮ್ ಅಲ್ಲಿ ಆಗಿರ್ಬೋದು. ನೆಕ್ಸ್ಟ್ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ಅಂದ್ರೆ ಎರಡೂ ಎಕ್ಸಾಮ್ ಅಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. 0.25 ನೆಗೆಟಿವ್ ಮಾರ್ಕಿಂಗ್, ಅಂದ್ರೆ ಒಂದು ತಪ್ಪಾದ್ರೆ 0.25 ಅಷ್ಟು ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ದೆನ್ ಓವರ್ಲ್ಯಾಪಿಂಗ್ ಸಿಲೆಬಸ್, ಈ 4 ಏನಿದೆ, ಈ 4 ಕೂಡ ಸೇಮ್ ಸಿಲೆಬಸ್ ಮತ್ತೆ ಸೇಮ್ ಪ್ರಿಪರೇಷನ್ ಸ್ಟ್ರಾಟಜಿ ಇರುತ್ತೆ, ವೆದರ್ ಇಟ್ ಇಸ್ ಯು ಆರ್ ಪ್ರಿಪೇರಿಂಗ್ ಫಾರ್ PO ಎಕ್ಸಾಮ್ ಆರ್ ಕ್ಲರಿಕಲ್ ಎಕ್ಸಾಮ್. ದೆನ್ ಯಾವ್ದನ್ನ ಚೂಸ್ ಮಾಡ್ಬೇಕು, ಇಟ್ ಇಸ್ ಲೆಫ್ಟ್ ಟು ಯು. ನಾನು ಪ್ರಿಫರ್ ಮಾಡೋದು ಯಾವಾಗ್ಲೂ ಪ್ರಿಪೇರ್ ಫಾರ್ PO ಎಕ್ಸಾಮ್, ಸೊ ದಟ್ ನೀವು ಕ್ಲರಿಕಲ್ ನ ಕೂಡ ಆರಾಮಾಗಿ ಎಕ್ಸಾಮ್ ಕೊಡ್ಬೋದಾಗಿರುತ್ತೆ. ದೆನ್ ಬೋತ್ ಆರ್ ವೆರಿ ಗುಡ್ ಟು ಗೆಟ್ ಇನ್ ಟು ಎನಿ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ಸ್. ದೆನ್ ನೀವು ಏನ್ ಮಾಡ್ಬೇಕಂದ್ರೆ ನಮ್ಮ KPSC it is starting IBPS coaching in near future. So in ಒಂದು 15 days ಒಳಗಡೆ ನಮಗೆ ಒಂದು ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಗೆಟ್ ಇನ್ ಟು ದಿಸ್ ಕೋಚಿಂಗ್. ವಿ ವಿಲ್ ಗಿವ್ ಆಲ್ ದಿ ಅಸಿಸ್ಟೆನ್ಸ್ ಟಿಲ್ ದಿ ಎಂಡ್, ಲೈಕ್ 1 year 1.5 year ವರೆಗೂ ನಿಮ್ಗೆ ಅಸಿಸ್ಟೆನ್ಸ್ ಇರುತ್ತೆ. ಅಂಡ್ ಮಾಕ್ ಟೆಸ್ಟ್ ಪೇಪರ್ಸ್ ಇರ್ಬೋದು, ಕ್ವೆಶ್ಚನ್ ಬ್ಯಾಂಕ್ಸ್ ಇರ್ಬೋದು, ಮೆಟೀರಿಯಲ್ಸ್ ಇರ್ಬೋದು, ಅಂಡ್ ಯು ವಿಲ್ ಗೆಟ್ ಎ ವೆರಿ ಗುಡ್ ಕೋಚಿಂಗ್ ಇನ್ ನಮ್ಮ KPSC. ಸೊ ದಿಸ್ ಈಸ್ ಆಲ್ ಫಾರ್ ಟುಡೇ. ಥ್ಯಾಂಕ್ ಯು.